ಈಗ ಆ್ಯಕ್ಚುಲಿ ನೀವು ವಿಲನ್ ಆಗಬೇಕು ಅಂತ ಹೇಳ್ತಾ ಇದ್ರಿ, ಅದಕ್ಕೆ ವಾಯ್ಸ್ ಕೂಡ ಸೂಟ್ ಆಗುತ್ತೆ ನಿಮ್ಮದು, ಅದಕ್ಕೆ ಕಾಂಪ್ಲಿಮೆಂಟ್ಸ್ ತುಂಬ ಬಂದಿರ್ಬೋದು, ನಾನು ಅಬ್ಸರ್ವ್ ಮಾಡಿದ್ದೀನಿ. ಇವಾಗ ನಿಮ್ಮ ಬಾಯಲ್ಲಿ ಆನೆ ಬಂತು ಒಂದು ಆನೆ ಇದೆಯಲ್ಲ, ಬೇಸ್ ವಾಯ್ಸಲ್ಲಿ ಅನ್ಸರಿ ಬರಲಿ. ಆನೆ ಬಂತೊಂದಾನೆ, ಯಾವೂರಾನೆ, ಬಿಗ್ ಬಾಸ್ ಮನೆ ಆನೆ. ಬಿಗ್ ಬಾಸ್ ಮನೆಯ ಆನೆನೇ. ಈ ಆನೆನ ಹೊಡೆದಾಗ ತುಂಬ ಜನ ಟ್ರೈ ಮಾಡಿದ್ರು, ಬಟ್ ಆಗಲಿಲ್ಲ. ಲಾಸ್ಟಿಗೆ ಪ್ರತಾಪ್ ಕೂಡ ಬಂದರು. ಮ್ಯಾಮ್ ಪ್ರತಾಪ್ ಒಂಥರ ಚಿಕ್ಕ ಹುಡುಗ ಇದ್ದಂಗೆ ಮ್ಯಾಮ್. ಅಂದರೆ ಮಕ್ಕಳಿಗೆ ಮಾತಾಡೋದಕ್ಕೆ ಗೊತ್ತಾಗೋದಿಲ್ಲ ಎಲ್ಲೆಲ್ಲಿ ಏನೇನು ಮಾತಾಡಬೇಕು ಅಂತ. ಸೊ ಅವನು ಅದೇ ಥರ ಚಿಕ್ಕ ಹುಡುಗನ ಥರ ಏನೋ ಮಾತಾಡ್ತಿರ್ತಾನೆ. ಇನ್ಫ್ಯಾಕ್ಟ್ ನೀವು ನಿಮ್ಮ ಮಗನಿಗೆ ಕೂಡ ಕಂಪೇರ್ ಮಾಡಿ ಹೇಳಿದ್ರಿ, ನೀನು ನನ್ನ ಮಗನ ಥರ ಕಣೋ. ಯಾ, ಸೊ ಬಿಕಾಸ್ ಇನ್ನು ಲೈಫ್ ಎಕ್ಸ್ಪೀರಿಯನ್ಸ್ ತುಂಬ ಇದೆ. ಆಗ್ತಾ ಆಗ್ತಾ ಮೇ ಬಿ ಯುನೋ ವಿಲ್ ಗೆಟ್ ಟು ನೋ ವಾಟ್ ಇಟ್ ಇಸ್. ಬಟ್ ಇವಾಗ ಅವ್ನು ಮಾತಾಡೋದೆಲ್ಲ ಚಿಕ್ಕ ಮಕ್ಳು ಮಾತಾಡ್ದಂಗೆ ಕೆಲಸತ್ತೆ. ಅದಕ್ಕೆ ಏನು ಮಾತಾಡೋಣ, ಏನು ಬಯೋಣ, ಏನು ಮಾಡೋಣ. ಎಷ್ಟೋ ಸಲ ಬೈದಿದ್ದೀನಿ, ಎಷ್ಟೋ ಸಲ ಅಂದರೆ ಆ ಮನೆಯಲ್ಲಿ ನಡೆಯುವಂಥ ವಿಚಾರ ಇಟ್ಕೊಂಡು ನಾನು ಮಾತಾಡಿರೋದೇ ಹೊರತು ಹೊರಗಡೆ ಏನು ನಡೀತಿದೆ ಅದು ನನಗೆ ಬೇಕಾಗಿಲ್ಲ. ಆ್ಯಂಡ್ ಅವ್ನು ಪರ್ಸ್ನಲಿ ಅವ್ನು ಏನು ಅನ್ನೋದು ನನಗೆ ಬೇಡ. ಒಂದು ಗೇಮ್ ಅಂತ ಬಂದಾಗ, ಗೇಮ್ ಫಾರ್ಮ್ಯಾಟ್ ಅಂತ ಬಂದಾಗ ಅದನ್ನು ಇಟ್ಕೊಂಡು ಮಾತಾಡಿದ್ದೀನಿ ಹೊರತು ನಾನು ಅವನು ವ್ಯಕ್ತಿತ್ವದ ಬಗ್ಗೆ ಅಥವಾ ಅವನು ಪರ್ಸ್ನಲಿ ಹೊರಗಡೆ ಏನು ಮಾಡಿದ್ದಾನೆ, ಐ ಡೋಂಟ್ ನೀಡ್ ದ್ಯಾಟ್. ಫೈನ್. ಈಗ ಸಂಗೀತ ಅವ್ರ ಮನೆ ಬಂದಾಗ ನಾನು ಕೇಳ್ತಾ ಇದ್ದೆ, ಅವರಂದ್ರು ವಿನಯ್ ನೋಡಿದ ತಕ್ಷಣ ನಂಗೆ ಖುಷಿ ಆಯಿತು, ಒಳಗಡೆ ಹೋದ ತಕ್ಷಣ. ಅದರಲ್ಲೂ ಅಸಮರ್ಥರಾಗಿ ಅವರು ಎಂಟ್ರಿ ಕೊಟ್ಟಿದ್ದು, ನಂಗೊಬ್ರು ಪರಿಚಯ ಇದ್ದಾರಲ್ಲ, ಏನೋ ಒಂದು ಕಂಫರ್ಟ್ ಫೀಲ್ ಆಗ್ತಿತ್ತು. ಅಷ್ಟೊತ್ತಿಗೆ ನಾಮಿನೇಟ್ ಮಾಡಿಬಿಟ್ರು, ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಅಂತ. ನೋಡಿದವರು ಅಷ್ಟೇ, ಒಂದೇ ಸೀರಿಯಲಲ್ಲಿ ವರ್ಕ್ ಮಾಡಿದ್ದಾರೆ, ಯಾಕಿಷ್ಟು ದ್ವೇಷ ಇಬ್ರಿಗೂ? ಅದರಲ್ಲೂ ನಿಮ್ಮ ಬಗ್ಗೆ ತುಂಬ ಬ್ಲೇಮಿಂಗ್ಸ್ ಬಂತು ಸ್ಟಾರ್ಟಿಂಗಲ್ಲಿ. ಏನಾಯಿತು ಸ್ಟಾರ್ಟಿಂಗಲ್ಲಿ? ಮ್ಯಾಮ್ ಒಂದು ನನ್ನ ಸ್ವಭಾವ ಏನು ಅಂದರೆ ಐ ಡೋಂಟ್ ಹ್ಯಾವ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಎನಿವನ್. ನಾನು ಯಾರಿಂದನೂ ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಏನೇ ಮಾಡಿದ್ರೂ ನನ್ನ ಸ್ವಂತ ಬಲದಿಂದ ಮಾಡಬೇಕು ಅಂತ ಕಲ್ತ್ಕೊಂಡು ಬಂದಿರೋ ನಾನು. ವೆನ್ ಇಟ್ ಕಮ್ಸ್ ಟು ಗೇಮ್, ಅಲ್ಲಿ ಒಬ್ಬನೇ ಹೋಗೋದು, ಒಬ್ಬನೇ ಆಡೋದು, ಒಬ್ಬನೇ ಬರೋದು ಅಂತ ಗೊತ್ತು. ಮಾತಾಡೋದಕ್ಕೆ ಒಂದು ಅಷ್ಟು ಜನ ಫ್ರೆಂಡ್ಸ್ ಇರ್ತಾರೆ ಅಥವಾ ಒಂದು ಅಷ್ಟು ಕಂಪ್ನಿ ಇರುತ್ತೆ ಅಷ್ಟೇ. ಯಾರನ್ನೂ ಗೆಲ್ಸೋದಕ್ಕೆ ಹೋಗಿಲ್ಲ ಅಥವಾ ಯಾರನ್ನೂ ಗೆಲ್ಸೋದಕ್ಕೆ ಆಡೋದಲ್ಲ ಅದು. ಆ್ಯಂಡ್ ನಮಗೆ ಒಂದು ಪವರ್ ಇತ್ತು, ಅಂದರೆ ಟು ಮೇಕ್ ದೆಮ್ ವರ್ಕ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ಅದು ಟಾಸ್ಕ್. ಇನ್ಫ್ಯಾಕ್ಟ್ ರೂಲ್ಸ್ ಬ್ರೇಕ್ ಆದಾಗ, ರೂಲ್ಸ್ ಬ್ರೇಕ್ ಮಾಡಿದ್ಯಾ ಅಂತ ಹೇಳಿದೆ, ಕೇಳದೆ ಇದ್ದಾಗ, ಸೊ ಒಂದು ವಾರದಲ್ಲಿ ನೀವೇನು ಕಾರಣ ಕೊಡ್ಬೋದು ಒಬ್ಬರನ್ನ ನಾಮಿನೇಟ್ ಮಾಡೋದಕ್ಕೆ? ಸುಮ್ಮನೆ ನಾಮಿನೇಟ್ ನನಗೆ ಇಷ್ಟ ಇಲ್ಲ ಇವನು ಅಂತ ನಾಮಿನೇಟ್ ಮಾಡೋದಕ್ಕಾಗೋದಿಲ್ಲ. ಇಟ್ ಈಸ್ ಅ ಗೇಮ್. ಗೇಮ್ನ ಒಂದು ತಲೆಯಲ್ಲಿ ಇಟ್ಕೊಂಡು ಅಲ್ಲಿ ಯಾರ್ಯಾರನ್ನ ಏನೇನು ಅಂತ ಚೆಕ್ ಮಾಡಿದಾಗ ನನಗೆ ಫಸ್ಟ್ ಬಂದಿದ್ದು ಕಾರ್ತಿಕ್ ಆ್ಯಂಡ್ ಸಂಗೀತ ಏನು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅದು. ಆ ಫಾರ್ಮ್ಯಾಟ್ನಲ್ಲಿ ನಾನು ಅವ್ರನ್ನ ನಾಮಿನೇಟ್ ಮಾಡಿದೆ. ಫ್ರೆಂಡು ಅಥವಾ ಜೊತೆನಲ್ಲಿ ಕೆಲಸ ಮಾಡಿದ್ದೀವಿ ಅಂದ್ಬಿಟ್ಟು ನಾಮಿನೇಟ್ ಮಾಡಿದ್ರೆ ಇದ್ದರೆ ಐ ಆಮ್ ನಾಟ್ ಪ್ಲೇಯಿಂಗ್ ಮೈ ಗೇಮ್. ಅದರಿಂದ ಅವರು ತುಂಬ ಹರ್ಟ್ ಆದರು. ಆ್ಯಂಡ್ ಕೋ ಆರ್ಟಿಸ್ಟ್ ಅಂದಿದ ತಕ್ಷಣ ನಿಮಗೂ ಗೊತ್ತು ಹೌ ಇಟ್ ವರ್ಕ್ಸ್. ಆ್ಯಕ್ಷನ್ ಅಂದಾಗ ಮಾತ್ರ ಜೊತೆಯಲ್ಲಿ ಬರ್ತೀವಿ, ಆನ್ ಸ್ಕ್ರೀನು ಮಾತಾಡ್ತೀವಿ, ಇನ್ನೊಂದು ಡೈಲಾಗ್ಸ್ ಕೊಡ್ತೀವಿ. ಕಟ್ ಅಂದಮೇಲೆ ನಮ್ಮ ಕೆಲವಂಗೆ ನಾವು, ಅವ್ರ ಕೆಲವಂಗೆ ಅವರು. ಸೊ ಇಲ್ಲಿ ಒಂದು ಫ್ರೆಂಡ್ಶಿಪ್ ಬೆಳೆಸೋದಕ್ಕೆ ಅಥವಾ ಬಾಂಡಿಂಗ್ ಬೆಳೆಸೋದಕ್ಕೆ ಏನೂ ಇರೋದಿಲ್ಲ. ಅಫ್ಕೋರ್ಸ್ ಕೋ ಆರ್ಟಿಸ್ಟ್ ಬೈ ಆ ರೆಸ್ಪೆಕ್ಟ್ಸ್ ಇರುತ್ತೆ. ಸೊ ಅಲ್ಲಿ ಜಗಳ ಆಗೋದು ಅಥವಾ ಅಲ್ಲಿಂದ ಯಾವುದೋ ಗ್ರಜ್ ತೊಗೊಂಡು ಬಂದು ಇಲ್ಲಿ ಮಾಡಿರೋದು, ಸೊ ಅಲ್ಲಿ ನಾನ್ ಸೆನ್ಸ್. ನಾನು ಆ ಥರ ಯಾವತ್ತೂ ಇರಲಿಲ್ಲ ನನ್ನ ತಲೆನಲ್ಲಿ. ಬಟ್ ಅದಾದ್ಮೇಲೆ ಸ್ನೇಹ ಜೀವಿ ಅಂದರೆ ಹೆಂಗೆ ವಿನಯ್ ನಮಗೆ ಗೊತ್ತಾಯಿತು? ಲೈಕ್ ನಮ್ರತಾ, ಸ್ನೇಹಿತ್, ಮೈಕಲ್, ಸೊ ಅವ್ರ ಜೊತೆ ನೀವು ಒಂದು ಬಾಂಡಿಂಗ್ ಇಟ್ಕೊಂಡಿದ್ದು. ನನ್ನನ್ನೆಲ್ಲ ಫಸ್ಟ್ ಅದು ಏನು ಕಂಫರ್ಟ್ ಝೋನ್ ಒಂದು ಗ್ಯಾಂಗ್ ಕಟ್ಕೊಂಡ್ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಮ್ರತಾ ಅವ್ರಿಗಂತೂ ಸಿಕ್ಕಾಪಟ್ಟೆ ಟ್ರೋಲ್ ಪೇಜಸಲ್ಲಿ ಕಮೆಂಟ್ಸ್ ಎಲ್ಲ ಬಂದ್ಬಿಡ್ತು. ಇನ್ಫ್ಯಾಕ್ಟ್ ಅದು ಸುದೀಪ್ ಸರ್ ಅದನ್ನು ಹೇಳಿದ್ರು, ಗಿಫ್ಟ್ ಎಲ್ಲ ಕಳಿಸ್ಕೊಟ್ಟಿದ್ರು. ಬಟ್ ಆ ಸ್ನೇಹ ಜೀವಿ ವಿನಯ್ನು ನಾವು ನೋಡಿದ್ದೀವಿ. ಮ್ಯಾಮ್ ಲೈಕ್ ಐ ಸೆಡ್, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಲ್ಲ ನಾನು ಯಾವತ್ತೂ. ಆ್ಯಂಡ್ ಫ್ರೆಂಡ್ಸ್ ಅಂದಮೇಲೆ ಬಿಟ್ಕೊಡೋದು ಇಲ್ಲ. ನನ್ನನ್ನು ನಾಮಿನೇಟ್ ಮಾಡಿದ್ರು ಅಥವಾ ನನ್ನನ್ನು ಹೊರಗಿಟ್ರೋ ಅಥವಾ ಇನ್ನೊಂದೋ ಮತ್ತೊಂದು, ದಟ್ಸ್ ದೇರ್ ಗೇಮ್. ಹಾಗನ್ಬಿಟ್ಟು ಹೋಗಿ ನೀನು ನನ್ನ ಫ್ರೆಂಡು ನನ್ನನ್ನು ಏನಕ್ಕೆ ನಾಮಿನೇಟ್ ಮಾಡಿದೆ ಅಥವಾ ನೀನು ನನ್ನ ಏನಕ್ಕೆ ಹೊರಗಡೆ ಇಟ್ಟೆ, ನಾನು ಕ್ಯಾಪ್ಟನ್ ಆಗಬೇಕಾಗಿತ್ತು. ಐ ಡೋಂಟ್ ಫೀಲ್ ದಟ್ ಈಸ್ ನೆಸೆಸರಿ. ಗೇಮ್ ಪಾಡಕ್ಕೆ ಗೇಮ್ ನಡೀತಿತ್ತು, ಫ್ರೆಂಡ್ಶಿಪ್ ಪಾಡಕ್ಕೆ ಫ್ರೆಂಡ್ಶಿಪ್ ನಡೀತಿತ್ತು. ಆ್ಯಂಡ್ ಸ್ಟ್ರಾಟಜೀಸ್ ಡಿಸ್ಕಸ್ ಮಾಡ್ತಿದ್ವಿ. ಅಂದರೆ ಇವಾಗ ಯೂಶಲಿ ಒಂದು ಕ್ರಿಕೆಟ್ ಅಂತ ಬಂದಾಗಲೇ ನೀವು ನಿಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡ್ತೀರಾ, ಅವ್ರ ಬಾಲಿಂಗ್ ಹೇಗಿರುತ್ತೆ, ಅದಕ್ಕೆ ಏನು ಆಡಬೇಕು, ಇವ್ರ ಬಾಲಿಂಗ್ ಏನಿರುತ್ತೆ, ಏನು ಆಡಬೇಕು, ಆ ರೀತಿ ಡಿಸ್ಕಸ್ ಮಾಡ್ತಿದ್ವಿ. ಆ್ಯಂಡ್ ವಿ ಯೂಸ್ ಟು ಪ್ಲೇ ಅಷ್ಟೇ. ಅದನ್ನು ಬಿಟ್ಟು
ದೇರ್ ವಾಸ್ ನೋ ಎಕ್ಸ್ಪೆಕ್ಟೇಷನ್ಸ್. ಅವರೂ ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ. ಓಕೆ, ಈಗ ತುಂಬ ಜನ ಫ್ಯಾನ್ಸ್ ಮನೆ ಹತ್ರ ಬರ್ತಾ ಇದ್ದಾರೆ ಅಂತ ಅಂದ್ರಿ ನೀವು. ತುಂಬ ಜನ ಇನ್ಫ್ಯಾಕ್ಟ್ ಯಾವಾಗ ನ್ಯೂಸ್18 ಸ್ಟುಡಿಯೋಗೆ ಕರೆಸ್ತೀರಾ ವಿನಯ್ನ, ನಾವು ಮಾತಾಡಬೇಕು ಲೈವ್ ಆಗಿ ಅಂತ ರಿಕ್ವೆಸ್ಟ್ ಇಟ್ಟಿದ್ರು. ಇವತ್ತು ನೀವು ಬಂದಿದ್ದೀರಾ, ಅದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.